ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಸನಾತನ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋದು ಯುಗಾದಿ 2026 ನಂತರ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ದೊಡ್ಡ ಬದಲಾವಣೆಗಳು ನಡೆಯುತ್ತವೆ, ಯಾವ ಗ್ರಹಗಳು ನಿಮಗೆ ಅದೃಷ್ಟ ತರುತ್ತವೆ, ಯಾವ ಸಮಯದಲ್ಲಿ ಜಾಗ್ರತೆ ಬೇಕು, ಯಾವ ಪರಿಹಾರ ಮಾಡಿದರೆ ಜೀವನ ವೇಗವಾಗಿ ಬೆಳೆಯುತ್ತದೆ. 2026 ವರ್ಷ ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿ ಮಹತ್ವದ ವರ್ಷ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಯುಗಾದಿ ನಂತರ ಗ್ರಹಸ್ಥಿತಿ. ಯುಗಾದಿ ನಂತರ ಗ್ರಹಗಳ ಚಲನೆ ನಿಮ್ಮ ಜೀವನದ ದಿಕ್ಕನ್ನು ನಿಧಾನವಾಗಿ ಬದಲಾಯಿಸುತ್ತದೆ. ಗುರುಗ್ರಹದ ಅನುಗ್ರಹದಿಂದ ಹೊಸ ಅವಕಾಶಗಳು, ಸಮಾಜದಲ್ಲಿ ಗೌರವ, ಕೆರಿಯರ್ ಗ್ರೋತ್. ಶನಿ ಗ್ರಹ ನಿಮಗೆ ಡಿಸಿಪ್ಲಿನ್ ಕಲಿಸುತ್ತದೆ. ಶ್ರಮ ಹೆಚ್ಚಾಗಬಹುದು, ಆದರೆ ಫಲ ಖಚಿತ. ರಾಹು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ತರುತ್ತದೆ. ಹೊಸ ಸ್ಥಳ, ಹೊಸ ಜನ, ಹೊಸ ಅವಕಾಶ. ಕೇತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಿಸುತ್ತದೆ. ಉದ್ಯೋಗ ಮತ್ತು ಕೆರಿಯರ್ ಭವಿಷ್ಯ. 2026 ಕೆರಿಯರ್ ದೃಷ್ಟಿಯಿಂದ ಸ್ಟಡಿ ಗ್ರೋತ್ ಇಯರ್. ಯುಗಾದಿ ನಂತರ ಕೆಲಸದಲ್ಲಿ ರೆಕಗ್ನಿಷನ್ ಹೆಚ್ಚುತ್ತದೆ. ಹೊಸ ರೆಸ್ಪಾನ್ಸಿಬಿಲಿಟಿ ಸಿಗಬಹುದು. ಪ್ರಮೋಷನ್ ಯೋಗ ನಿಧಾನವಾಗಿ ಬಲವಾಗುತ್ತದೆ. ಜುಲೈ ನಂತರ ಜಾಬ್ ಚೇಂಜ್ ಅವಕಾಶ. ಬಿಸ್ನೆಸ್ ಜನರಿಗೆ ನ್ಯೂ ಕ್ಲೈಂಟ್ಸ್, ಆನ್ಲೈನ್ ಎಕ್ಸ್ಪ್ಯಾನ್ಷನ್, ಲಾಂಗ್ ಟರ್ಮ್ ಪ್ರಾಫಿಟ್ ಸಿಗ್ನಲ್ಸ್ ತರುತ್ತದೆ. ಡಿಸೆಂಬರ್ ವೇಳೆಗೆ ಕೆರಿಯರ್ ಸ್ಟೆಬಿಲಿಟಿ. ಹಣಕಾಸು ಸ್ಥಿತಿ. ಈ ವರ್ಷ ಇನ್ಕಮ್ ನಿಧಾನವಾಗಿ ಹೆಚ್ಚುತ್ತದೆ, ಆದರೆ ಫ್ಯಾಮಿಲಿ ಎಕ್ಸ್ಪೆನ್ಸಸ್ ಹೆಚ್ಚಾಗಬಹುದು. ಪ್ರಾಪರ್ಟಿ ರಿಲೇಟೆಡ್ ಖರ್ಚು ಸಾಧ್ಯತೆ. ಸೆಪ್ಟೆಂಬರ್ ನಂತರ ಸೇವಿಂಗ್ಸ್ ಸ್ಟ್ರಾಂಗ್ ಆಗುತ್ತದೆ. ಇನ್ವೆಸ್ಟ್ಮೆಂಟ್ ಸೇಫ್ ಆಪ್ಷನ್ನಲ್ಲಿ ಮಾಡುವುದು ಉತ್ತಮ. ಕುಟುಂಬ ಮತ್ತು ಸಂಬಂಧಗಳು. ಕರ್ಕಾಟಕ ರಾಶಿಯವರು ಇಮೋಷನಲ್ ಸ್ವಭಾವದವರು. 2026ರಲ್ಲಿ ಕುಟುಂಬದಲ್ಲಿ ಬಾಂಡಿಂಗ್ ಹೆಚ್ಚುತ್ತದೆ. ಮನೆಗೆ ಶುಭ ಕಾರ್ಯ ಸಾಧ್ಯತೆ. ದಾಂಪತ್ಯ ಜೀವನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ. ಸಿಂಗಲ್ಸ್ಗೆ ಅನ್ಎಕ್ಸ್ಪೆಕ್ಟೆಡ್ ಲವ್ ಕನೆಕ್ಷನ್ ಸಾಧ್ಯ. ಆರೋಗ್ಯ. ಹೆಲ್ತ್ ಓವರಾಲ್ ಸ್ಟೇಬಲ್, ಆದರೆ ಗಮನಿಸಬೇಕಾದವು ಇಮೋಷನಲ್ ಸ್ಟ್ರೆಸ್, ಡೈಜೆಷನ್ ಇಶ್ಯೂಸ್, ಸ್ಲೀಪ್ ಇಂಬ್ಯಾಲೆನ್ಸ್. ಡೈಲಿ ವಾಕಿಂಗ್ ಮತ್ತು ಮೆಡಿಟೇಷನ್ ತುಂಬಾ ಉಪಯುಕ್ತ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳು. ಸ್ಟೂಡೆಂಟ್ಸ್ಗೆ ಗ್ರೋತ್ ಇಯರ್. ಮೊದಲಾರ್ಧದಲ್ಲಿ ಕನ್ಫ್ಯೂಷನ್ ಇರಬಹುದು. ಆಗಸ್ಟ್ ನಂತರ ಫೋಕಸ್ ಹೆಚ್ಚುತ್ತದೆ. ಎಕ್ಸಾಮ್ ಸಕ್ಸೆಸ್ ಸಾಧ್ಯತೆ. ಹೈಯರ್ ಸ್ಟಡೀಸ್ ಯೋಗ ಬಲವಾಗಿರುತ್ತದೆ. ವಿದೇಶ ಯೋಗ. ರಾಹು ಪ್ರಭಾವದಿಂದ ವೆರಿಫೈಡ್ ಟ್ರಾವೆಲ್, ಆನ್ಸೈಟ್ ವರ್ಕ್, ಅಬ್ರಾಡ್ ಎಜುಕೇಷನ್ ಅವಕಾಶಗಳು ಬರುತ್ತವೆ. ಆಧ್ಯಾತ್ಮಿಕ ಬೆಳವಣಿಗೆ. ಈ ವರ್ಷ ದೇವರ ಮೇಲೆ ನಂಬಿಕೆ ಹೆಚ್ಚುತ್ತದೆ. ವಿಶೇಷವಾಗಿ ಶಿವಪೂಜೆ, ದುರ್ಗಾ ಆರಾಧನೆ, ಚಂದ್ರ ಧ್ಯಾನ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ಪ್ರತಿದಿನ ಮಂತ್ರ. ಬೆಳಿಗ್ಗೆ ಓಂ ನಮಃ ಶಿವಾಯ 108 ಬಾರಿ. ಸೋಮವಾರ ಓಂ ಚಂದ್ರಾಯ ನಮಃ 21 ಬಾರಿ. ಇದು ಮನಸ್ಸಿನ ಶಾಂತಿ ಹೆಚ್ಚಿಸುತ್ತದೆ. ಭೇಟಿ ನೀಡಬೇಕಾದ ದೇವಸ್ಥಾನಗಳು. ಶಿವ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ, ನವಗ್ರಹ ಮಂದಿರ. ಸೋಮವಾರ ಹಾಲಿನ ಅಭಿಷೇಕ ಶುಭ. ತಪ್ಪಿಸಿಕೊಳ್ಳಬೇಕಾದವು: ಎಕ್ಸ್ ಓವರ್ ಥಿಂಕಿಂಗ್, ಎಕ್ಸ್ ಇಮೋಷನಲ್ ಡಿಸಿಷನ್ಸ್, ಎಕ್ಸ್ ಟ್ರಸ್ಟ್ ವಿತೌಟ್ ವೆರಿಫಿಕೇಶನ್. ಟರ್ನಿಂಗ್ ಪಾಯಿಂಟ್. ಅಕ್ಟೋಬರ್ ನಂತರ ಸಡನ್ ಪಾಸಿಟಿವ್ ಶಿಫ್ಟ್. ಮೆಂಟಲ್ ಕ್ಲಾರಿಟಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಕಾನ್ಫಿಡೆನ್ಸ್ ಇನ್ಕ್ರೀಸ್. ಈ ಸಮಯ ನಿಮ್ಮ ಫ್ಯೂಚರ್ ಸ್ಟ್ರಾಂಗ್ ಮಾಡುತ್ತದೆ. ಕರ್ಕಾಟಕ ರಾಶಿಯವರೇ, 2026 ವರ್ಷ ನಿಮ್ಮ ಜೀವನವನ್ನು ನಿಧಾನವಾಗಿ ಆದರೆ ಖಚಿತವಾಗಿ ಉತ್ತಮ ದಾರಿಗೆ ಕೊಂಡೊಯ್ಯುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ರಾಶಿ ಬರೆಯಿರಿ ಮತ್ತು ನಮ್ಮ ಸನಾತನ ಭವಿಷ್ಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.